ಹಾಯ್, ನನ್ನ ಹೆಸರು ಕಿಶೋರ್ ನಾಡ್ಗೇರ್. ನಾನು 30 years old. ಲಾಸ್ಟ್ ಇಯರ್ ನಾನು ಬ್ಯಾಡ್ಮಿಂಟನ್ ಆಡಬೇಕಾದಾಗ ನನಗೆ ಕೈಗೆ ಪೇನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಯಾವ ಕೈ ಸರ್? ಈ ರೈಟ್ ಇಲ್ಲಿ ಶೋಲ್ಡರ್ ಕಡೆ. ಇದನ್ನ ಒಬ್ರು ಡಾಕ್ಟರ್ ನೋಟಿಸ್ ಮಾಡಿದ್ರು. ಅವರು ರೆಕಮೆಂಡ್ ಮಾಡಿದ್ರೆ ಒಂದ್ಸಲ ತೋರಿಸ ಸ್ಕ್ಯಾನ್ ಮಾಡಿಸ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ಗೊತ್ತಾಗ್ತದೆ ಅಂಥೇಳಿ ಅವ್ರು ರೆಕಮೆಂಡ್ ಮಾಡಿದ್ಮೇಲೆ ನಾ ಸ್ಕ್ಯಾನ್ ಸೆಂಟರ್ಗೆ ಹೋಗಿ ಅವ್ರದ್ದು ರೆಫರೆನ್ಸ್ ಲೈನಲ್ಲಿ ಸ್ಕ್ಯಾನ್ ಮಾಡಿಸ್ಕೊಂಡೆ. ಅದು ರಿಸಲ್ಟ್ ಬಂತು, ಸ್ವಲ್ಪ ಅಲ್ಲೇ ಏನೋ ಒಂದು ಡಿಫೆಕ್ಟ್ ಆಗ್ಯದ ಅಂಥೇಳಿ ಅದನ್ನು ತೊಗೊಂಡು ಅವ್ರ ಕಡೆ ಹೋದೆ. ಅವ್ರ ಕ್ಲೋಸ್ ಫ್ರೆಂಡ್ ಫಿಸಿಯೋಥೆರಪಿ ಇದ್ರು, ಅವರಿಗೆ ತೋರಿಸಿದ್ರು ಅದನ್ನು. ಅವಾಗ ಅವ್ರು ಹೇಳಿದ್ರೆ ಇಲ್ಲ ಅವರಿಗೆ ಇಂಜರಿ ಆಗ್ಯದಲ್ಲಿ ಒಳಗಡೆ, ಸೊ ಇಮಿಡಿಯೇಟಾಗಿ ಅವರಿಗೆ ಥೆರಪಿ ಸ್ಟಾರ್ಟ್ ಮಾಡಂತ ಹೇಳಿ. ಅವಾಗ ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಸನ್ನತಿ ಫಿಸಿಯೋಥೆರಪಿ ಸೆಂಟ್ರಿಗೆ ಹೋಗ, ಡಾಕ್ಟರ್ ಇದ್ದಾರೆ ಹರ್ಷ ಅಳಗಿ ಅಂತೇಳಿ, ಬೆಟ್ಟಾಗ ಆಮೇಲೆ ಅವ್ರು ನಿನಗೆಲ್ಲ ಗೈಡ್ ಮಾಡ್ತಾರೆ, ಆಮೇಲೆ ಅವ್ರು ಅಡ್ವಾನ್ಸ್ ಟ್ರೀಟ್ಮೆಂಟು ಕೊಡ್ತಾರೆ ಅಂತೆಲ್ಲ ಹೇಳಿದ್ರು. ನಾನು ಆ್ಯಕ್ಚುಲಿ 1 year ಅದನ್ನು ಸೀರಿಯಸ್ ತೊಗೊಳಿಲ್ಲ. ನೆಕ್ಸ್ಟ್ ಟೂರ್ನಮೆಂಟ್ ಬಂದಾಗ ನಾ ಏನು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ, ನನಗೆ ಮತ್ತೆ ಏನು ರಿಯಲೈಸ್ ಆದ. ಅವಾಗ ಅಲ್ಲ ಹಳೆ ಮಾತು ನನಗೆ ಭಾಳ ಸೀರಿಯಸ್ನೆಸ್ ತೊಗೊಂಡು ಬಂದೆ ಡಾಕ್ಟರ್ ಹರ್ಷ ಅಡ್ಗೆ ಅವ್ರಿಗೆ ಭೇಟಾದೆ. ಅವರು ಒಂದು ಸ್ವಲ್ಪ ಕೌನ್ಸಿಲ್ ಮಾಡಿದರೆ ಇಲ್ಲ ಹಿಂಗಾಗ್ಯದ, ನಿಮ್ಗೆ ಈ ಟೈಪ್ ಎಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ, ಲೇಸರ್ ಟ್ರೀಟ್ಮೆಂಟ್, ಅಕ್ಯುಪಂಕ್ಚರ್, ಬಟ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಕೊಟ್ಟು ನಿನಗೆ ಎಷ್ಟು ಆರಾಮ ಆಗ್ತದೆ ನಾನು ಮಾಡ್ತೀನಿ ಅಂತೇಳಿ ಅವ್ರು ಅದು ಕೊಟ್ಮೇಲೆ ನಂಗೆ ಧೈರ್ಯ ಬಂತೆ. ನೆಕ್ಸ್ಟ್ ಡೇ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಡೇ ಬಂದ್ಕೊಳ್ಳಿ ಎಲ್ಲ ಫಸ್ಟ್ ನೋಡಿದ್ರೆ ಪೇನ್ ಎಲ್ಲೆಲ್ಲ ಇದಾಗ್ತದೆ ಅಂತ ಹೇಳಿ ದೆನ್ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನಗೆ ಮೊದಲು ಎಜುಕೇಟ್ ಮಾಡ್ತಿದ್ರು, ಮಾಡ್ಲಿಕ್ಕತ್ತೀನಿ ಬಿ ರೆಡಿ ಎವ್ರಿ ಡೇ. ಈಗ ಈಗ ಇಲ್ಲಿ ಬರಕತ್ತ ನಂದು 10th day ಎವ್ರಿ ಡೇ ನನಗೆ ಏನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳೋರು ಇವತ್ತು ಇದನ್ನು ಮಾಡ್ತೀವಿ ಅಂತೇಳಿ, ಅಂದ್ರೆ ನಮಗೆ ಪ್ರಿಪೇರ್ ಮಾಡಿ ಪ್ರೊಸೀಜರ್ ಸ್ಟಾರ್ಟ್ ಮಾಡೋದು. ಹಿಂಗಾಗಿ ನಮಗೇನು ಹೆದರಿಕೆ ಬರಲಿಲ್ಲ, ಕಾನ್ಫಿಡೆನ್ಸ್ ಬಂತೆ. ಈಗ ನಂದು ರಿಸಲ್ಟ್ 100% ಅದ. ನಾ ಈಗ ಕಂಫರ್ಟೇಬಲ್ ಆಗಿ ಆಟ ಆಡಕತ್ತೀನಿ. ಆಮೇಲೆ ನಾನು ಸ್ಮ್ಯಾಶ್ ಹೊಡಿಬೇಕಾದಾಗೆಲ್ಲ ಹೆದರ್ತಿದ್ದೆ, ಎಲ್ಲಿ ಮತ್ತೆ ಟೇರ್ ಆಗ್ತದೆ ಅಂತ ಹೇಳಿ. ಈಗ ಲಾಸ್ಟ್ 2 matches ಆಡಿದೆ, ಕಡೆ ಲಕ್ಷೂ ಹೋಗಿಲ್ಲ ನನಗೆ. ಸೊ ಐ ಪ್ಲೇಡ್ ವೆರಿ ವೆಲ್ ಆ್ಯಂಡ್ ಐ ರಿಯಲಿ ಥ್ಯಾಂಕ್ ಡಾಕ್ಟರ್ ಹರ್ಷ ಅಡ್ಗೆ. ಯಾಕಂತಂದ್ರೆ ನನಗೆ ಆರಾಮ ಆಗ್ತೀನೋ ಇಲ್ಲೋ ಅನ್ಸ್ಬಿಟ್ಟಿತ್ತು, ಬಟ್ ಅವ್ರು ನನಗೆ ಆ ಕಾನ್ಫಿಡೆನ್ಸ್ ಮತ್ತು ಆ ಟ್ರೀಟ್ಮೆಂಟ್, ಅಡ್ವಾನ್ಸ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಇಟ್ ಮೇಡ್ ಮಿ ಕಂಪ್ಲೀಟ್ಲಿ ಫೈನ್. ನಾವು ಐ ಆಮ್ ಪ್ಲೇಯಿಂಗ್ ರಿಯಲಿ ಗುಡ್ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಆಲ್ ದ ಟ್ರೀಟ್ಮೆಂಟ್ ಈಸ್ ಗಿವನ್. ಫಿಸಿಯೋಥೆರಪಿದು ಕಾನ್ಸೆಪ್ಟು ಗೊತ್ತಿದ್ದಿಲ್ಲ, ಬಟ್ ಇಲ್ಲಿ ಬಂದ ಮೇಲೆ ಅದ್ರದ್ದು ಇಂಪಾರ್ಟೆನ್ಸ್, ಆಮೇಲೆ ಅದು ಏನು ಅವ್ರು ಟ್ರೀಟ್ ಮಾಡ್ತಾರಲ್ಲ ಅದು ಎಷ್ಟು ಇಂಪಾರ್ಟೆಂಟ್ ಅದ. ಆಮೇಲೆ ಆಫ್ಟರ್ ಟ್ರೀಟ್ಮೆಂಟ್ ಅವ್ರು ಎಕ್ಸಸೈಸ್ ಹೇಳೋದು ಅದು ಮಾಡ್ಬೇಕು ಕಂಪಲ್ಸರಿ. ಅದು ಮಾಡಿದ ಕೂಡ ನಮ್ಗೆ ಆರಾಮಾಗ್ತದೆ. ಬರೀ ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿ ಎಲ್ಲ ಅವ್ರು ಆರಾಮ ಮಾಡ್ತಾರೆ ಅಂದ್ರೆ ಆಗಿಲ್ಲ. ಅವ್ರದ್ದು 80% ಇರ್ತದೆ, ನಮ್ದು 20% ಕಾಂಟ್ರಿಬ್ಯೂಷನ್ ಕೊಡ್ಬರ್ತದೆ. ಸೊ ಅಲ್ಟಿಮೇಟ್ಲಿ 100% ರಿಸಲ್ಟ್ ಸಿಗ್ತದೆ. ಡೆಡಿಕೇಶನ್ ಆಗಿ ಬರಬೇಕು. ವಿದೌಟ್ ಫೇಲ್ ಬಂದೆ ಅಂತಂದರೆ ಆರಾಮಾಗೋದು 101%. ಸರ್ ನೀವು ಮುಂಚೆ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡಿದ್ರಾ ಸರ್, ಅಥವಾ ಏನಾದರೂ? ಮುಂಚೆ ಟ್ರೀಟ್ಮೆಂಟ್ ಅಂದ್ರೇನ ನಾನು ಜಸ್ಟ್ ನಾರ್ಮಲಾಗಿ ಟ್ರೀಟ್ಮೆಂಟ್ ತೊಗೊಂಡಿದ್ದೆ, ಬಟ್ ಏನು ಆರಾಮಾಗಿದ್ದಿಲ್ಲ. ಆಮೇಲೆ ನನಗೆ ಗೊತ್ತಿದ್ದಿದ್ದು ಎಕ್ಸಸೈಸ್ ಎಲ್ಲ ಮಾಡಿದೆ, ಅದೇನು ಆರಾಮ ಅನ್ನಿಸ್ಲಿಲ್ಲ. ಮತ್ತು ನಾನು ಹಂಗೆ ಇಗ್ನೋರ್ ಮಾಡಿದೆ ಅದನ್ನು. ಆಮೇಲೆ ನನಗೆ ಯಾವಾಗ ಇದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಗ್ಗೆ ಗೊತ್ತಾಗ್ತದೆ, ಅದಾಗ ನಾನು ಸೀರಿಯಸ್ನೆಸ್ ತೊಗೊಂಡು ಮಾಡಿದೆ. ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನನಗೆ ಅದ್ರದ್ದು ರಿಸಲ್ಟ್ ಸಿಕ್ಕೇ ಬಿಟ್ಟು. ಸರ್ ನಿಮ್ಮಂಥ ಪ್ರಾಬ್ಲಮ್ ಬೇರೆ ಯಾರಿಗೂ ಇದ್ದರೆ ಏನು ಅವ್ರಿಗೆ ಏನು ಸಜೆಸ್ಟ್ ಮಾಡ್ತಾರೆ ಸರ್? ಏನಿಲ್ಲ, ಹಿಂಗೆ ಯಾರಿಗಾರ ಸ್ಪೋರ್ಟ್ಸ್ ಇಂಜರಿ ಇತ್ತಂತಂದರೆ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡತ್ತೀನಿ ಅವರಿಗೆ ಫಿಸಿಯೋಥೆರಪಿ ಮಾಡಿಸ್ಕೊ ಅಂತ ಹೇಳ್ತೇನೆ. ಯಾಕಂತಂದ್ರೆ ಫಿಸಿಯೋಥೆರಪಿ ಅಂದ್ರೆ ಏನು ಬರೀ ಎಕ್ಸಸೈಸ್ ಮಾಡಿಸಿ ಮನೆಗೆ ಕಳಿಸ್ತಾರೆ ಬಿಡೋರೆ ಅಲ್ಲ, ರಾಂಗ್ ಕಾನ್ಸೆಪ್ಟ್. ನಾನು ಹಂಗೆ ತಿಳ್ಕೊಂಡಿದ್ದೆ, ಬಟ್ ಇಲ್ಲೇ ಬಂದ ಮೇಲೆ ಅವು ಮಷೀನು, ಆ ಟ್ರೀಟ್ಮೆಂಟ್, ಡಾಕ್ಟರ್ದ ಅಪ್ರೋಚ್ ಅದೆಲ್ಲ ನೋಡಿದ ಕೂಡ ನಾವು ಕ್ಯೂರ್ ಆಗೇ ಬಿಟ್ವಿ ಅಲ್ಲೇ. ದಟ್ ಅದ, ಬಟ್ ನಾವು ಸ್ವಲ್ಪ ಡೆಡಿಕೇಶನ್ಗೆ ಬರಬೇಕು, ತಪ್ಪಿಸ್ಲಾರ್ದ ಬರಬೇಕು, ಟೈಮ್ ಕೊಡಬೇಕು. ಅದಕ್ಕೂ ನೀವು ನಿಮ್ಮದು ಬಿಸಿ ಶೆಡ್ಯೂಲ್ ಇರ್ತದೆ, ಇಲ್ಲ ಅಂತಲ್ಲ, ಬಟ್ ನೀವು ಇದಕ್ಕೆ ಒಂಚೂರು ಟೈಮ್ ಕೊಟ್ಟು ಬಂದ್ರಿ ಅಂತಂದರೆ ನಿಮ್ಮ ಹೆಲ್ತಿಗೆ ನೀವೇ ಕಾಳಜಿ ಮಾಡ್ದಂಗೆ.